sum of two numbers is ಅಂತ ಹೇಳಿದ್ರೆ is equal to 6 times their geometric mean. Show that the numbers are in the ratio of. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎರಡು ನಂಬರ್ ಕೊಟ್ಟಿದ್ದಾರೆ which are in geometric progression. So let the geometric progression numbers be a ಮತ್ತು a and r, where a is the first term and r is the common ratio. So ಇಲ್ಲಿ ಏನು ಮಾಡಬೇಕಿಲ್ಲಿ, to prove a by r by a is equal to 3 plus 2 root 2 divided by 3 minus 2 root 2. ಸರಿನಾ? ಸೊ ಇವಾಗ ಹೇಗೆ ಮಾಡೋದಿದ್ದೀನಾ? ಪ್ರೂಫ್. ಸೊ ಏನು ಕೊಟ್ಟಿದ್ದಾರೆ ಮೊದಲನೇದಾಗಿ, ದೇ ಗಿವನ್ ದ್ಯಾಟ್ ದ ಸಮ್ ಆಫ್ ದ ನಂಬರ್ಸ್ a plus ar is 6 times their geometric mean. Geometric mean is so. That's our geometric mean. Correcta? Between these two terms. So this is given. ಇದು ಕೊಟ್ಟಿದ್ದಾರೆ ಇದನ್ನು. ಸೊ ಇದನ್ನು ಏನು ಮಾಡ್ಬೋದು ಇವಾಗ, ಸಿಂಪ್ಲಿಫೈ ಮಾಡೋಣ ಸ್ವಲ್ಪ. ಹೇಗೆ? LHS ಅಲ್ಲಿ ಕಾಮನ್ ತೆಕ್ಕೊಳ್ಳೋಣ ಮತ್ತು RHS ಅಲ್ಲಿ 6 ಇಂಟು a ರೂಟ್ ಆಫ್ r ಆಗುತ್ತೆ ಅಲ್ವಾ? ಹೇಗಂತ ಹೇಳಿ ಬಿಡ್ಸ್ ಹೇಳ್ಬಿಡ್ತೀನಿ ಇಲ್ಲಿ. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್, a ಇಂಟು a ಸ್ಕ್ವೇರ್ ಅಲ್ವಾ, ಇಂಟು ಸ್ಕ್ವೇರ್ ರೂಟ್ ಆಫ್ r. ಸೊ ದಿಸ್ ಈಸ್ ಆ್ಯಸ್ ಪರ್ ದ ಫಾರ್ಮುಲಾ. This is because of ab whole to the power of n, which is a to the power of n into b to the power of n. ಈ ಫಾರ್ಮುಲಾ ಪ್ರಕಾರ ಇದನ್ನು ಬರೀಬೋದು ನಾವು. ಸರಿನಾ? ಸೊ ವಿ ಹ್ಯಾವ್ a ಸ್ಕ್ವೇರ್ a ರೂಟ್ ಮತ್ತು ಇದು ಕಟ್ಟಾಗುತ್ತೆ. ಇದು ಬೇಸಿಕಲಿ a, e ಮತ್ತು e a ಕಟ್ಟಾಗುತ್ತೆ ಅಲ್ವಾ? ಸೊ 1 ಪ್ಲಸ್ r is equal to square root of r. ಹೌದಲ್ವಾ? So next we will square both the sides. Square both sides. ಏನಾಗುತ್ತೆ ಇವಾಗ? So we have 1 plus r the whole square which is equal to r. ಸರಿ ತಾನೆ? ಸೊ ಇದನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ತು ಅಂತ ಹೇಳಿದ್ರೆ we have a square plus b square minus, ಇದೇ ಮರ್ತೆ ಕಂಡ್ರ, ಇಲ್ಲಿ 6 ಇದೆ, 6 ಇಲ್ಲಿ 36 r ಆಗುತ್ತೆ ಇದು. ಮತ್ತಿದಿವಾಗ ಮೈನಸ್ 30 ಓಕೆ, ಸ್ಟೆಪ್ ಬೈ ಸ್ಟೆಪ್ ಬರೀತೀನಿ. ಮೈನಸ್ 36 r, ಹಿಂಗೆ ಬೇಡ ನಿಮಗೆ, ಪ್ಲಸ್ 2r ಪ್ಲಸ್ 36 ಮೈನಸ್ 36 r ಆಗುತ್ತಿದ್ದು ಇಸ್ ಈಕ್ವಲ್ ಟು 0. ಸರಿನಾ? ಸೊ ಆರ್ ಸ್ಕ್ವೇರ್ ಮೈನಸ್ 34r ಪ್ಲಸ್ 1 ಇಸ್ ಈಕ್ವಲ್ ಟು 0. ಸರಿನಾ? ಸೊ ಕೊನೆಯದಾಗಿ ಇವಾಗ ಏನು ಮಾಡ್ಬೋದು ಇದನ್ನು, ಇದು ಕ್ವಾಡ್ರಾಟಿಕ್ ಇಕ್ವೇಷನ್. ಸೊ ಆ್ಯಸ್ ಪರ್ ದ ಕ್ವಾಡ್ರಾಟಿಕ್ ಫಾರ್ಮುಲಾ ಇಲ್ಲಿ ಏನಕ್ಕೆ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಕ್ಲಿಯರಾಗಿ ವಿ ಕಾಂಟ್ ಅಲ್ವಾ. 1 ಬರಬೇಕು, ಆ್ಯಡ್ ಮಾಡ್ತು ಮೈನಸ್ 34, ಅದು ಸಾಧ್ಯ ಇಲ್ಲ, ನಾರ್ಮಲ್ ಇಂಟೀಜರ್ಸಲ್ಲಿ ಸಾಧ್ಯ ಇಲ್ಲ. ಹಾಗಾಗಿ ನಾವು ಸ್ವಲ್ಪ ಕ್ವಾಡ್ರಾಟಿಕ್ ಫಾರ್ಮುಲಾ ಉಪಯೋಗಿಸ್ಬೇಕಾಗುತ್ತೆ. ಸೊ ಇಲ್ಲಿ ಅನ್ನೋನ್ ಬಂದು 6, ಸೊ ಮೈನಸ್ b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b ಸ್ಕ್ವೇರ್ minus 4 into a into c, this entire expression divided by 2 into a. Sarina? So this is 34 plus or minus, ಇದನ್ನು ಸಾಲ್ವ್ ಮಾಡ್ತು ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ 1152 ಬರುತ್ತೆ ಕಂಡ್ರ. ಅದು ಮಾಡಿದ್ದೀನಿ, ಬರ್ಕೊಂಡಿದ್ದೀನಿ, ಹಾಗಾಗಿ ಇದು ಗೊತ್ತಿದೆ. ಸೊ ಇದನ್ನು ಹೇಗೆ ಇವಾಗ ಮಾಡೋದು, 1152ನ ನಾವು
ಫ್ಯಾಕ್ಟ್ರೈಸ್ ಮಾಡಬೇಕು. 2 5 7 6 2 ಇದು 24 ಸ್ಕ್ವೇರ್ ಆ್ಯಕ್ಚುಲಿ, ಅದನ್ನು ಇಲ್ಲಿ ಬರೆದು ನೋಡ್ಸ್ಬಿಡ್ತೀನಿ. 114 ಆಯಿತಾ. ಸೊ ಇವಾಗ ಇದನ್ನು ಕೊನೆಯದಾಗಿ 34 ಪ್ಲಸ್ ಆರ್ ಮೈನಸ್ ಇದು 12 ಸ್ಕ್ವೇರು, ಇದು 4 ಬೇಸಿಕಲಿ. ಸೊ 12 ಸ್ಕ್ವೇರ್ ಮತ್ತು 2 ಸ್ಕ್ವೇರ್ ಇಸ್ 24 ಸ್ಕ್ವೇರ್. ಸೊ ಸ್ಕ್ವೇರ್ ರೂಟ್ ಆಫ್ 24 ಸ್ಕ್ವೇರ್ ಇಂಟು ಸ್ಕ್ವೇರ್ ರೂಟ್ ಆಫ್ 2 ಉಳ್ಕೊಳುತ್ತೆ, ಡಿವೈಡೆಡ್ ಬೈ 2. ಸೊ ಇದನ್ನು ನಾನು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸಿ ಇದು 17 ಅಂತ ಹೇಳಿ ಬರಿಬೋದು, ಪ್ಲಸ್ ಆರ್ ಮೈನಸ್ ಇದು ಕಟ್ ಆಗುತ್ತೆ, ಇದು 12 ಅಂತ ಹೇಳಿ ಬರಿಬೋದು, ರೂಟ್ ಆಫ್ 2. ಸೊ ದಿಸ್ ಇಸ್ ಆರ್ ಜ್ಞಾಪಕ ಇಲ್ಲಿ. ಮತ್ತು ಇದನ್ನೇನು ಮುಂದೆ ಹೋಗ್ಸೋಕ್ಕಾಗಲ್ಲ. ನೆಕ್ಸ್ಟು ಆರ್ ಎಚ್ ಎಸ್ ತೊಗೊಳೋಣ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕಟ್ ಹಾಕ್ಕೊಂಡು ಆರ್ ಎಕ್ಸ್ಪ್ರೆಷನ್ ಸಿಕ್ಕಿದೆ. ನೆಕ್ಸ್ಟು ಇವಾಗ ಆರ್ ಎಚ್ ಎಸ್ ತೊಗೊಂಡು ರ್ಯಾಷನಲೈಸ್ ಮಾಡ್ತು ಅಂದರೆ ನಮ್ಮ ಉತ್ತರ ಸಿಗ್ಬೋದು. 3 ಮೈನಸ್ 2 ರೂಟ್ 2. ಸೊ ಇಲ್ಲಿ ಏನು ಮಾಡೋದಕ್ಕಾಗತ್ತೆ ಇಲ್ಲಿ. ಸೊ ಇಲ್ಲಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ವಿತ್ 3 ಪ್ಲಸ್ 2 ರೂಟ್ 2 ಡಿವೈಡ್ ಬೈ 3 ಪ್ಲಸ್ 2 ರೂಟ್ 2. ರ್ಯಾಷನಲೈಸ್ ಮಾಡ್ತಾ ಇದ್ದೀವಿ. ಸೊ ನ್ಯೂಮರೇಟರಲ್ಲಿ a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಫಾರ್ಮುಲಾ ಉಪಯೋಗಿಸ್ಬೇಕಾಗುತ್ತೆ. ನಾನು ಡೈರೆಕ್ಟಾಗಿ ಮಾಡ್ತೀನಿ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಇಂಟು a ಇಂಟು ಬಿ ಡಿವೈಡೆಡ್ ಬೈ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ನೆಕ್ಸ್ಟು ಇದು ಇದು a ಸ್ಕ್ವೇರೇ ಇದು ಬರೋದು. ಇದು 17 ಬರ್ತಾಯಿದೆ, ಇದು 12 ಡಿವೈಡ್ ಬೈ 4 2 8, 9 ಮೈನಸ್ 8 ಇಸ್ 1. ಅದು ನಮ್ಮ ಆರ್ ಎಚ್ ಎಸ್. ಸರಿನಾ. ನೆಕ್ಸ್ಟು ಇಲ್ಲಿ ಕಂಪೇರ್ ಮಾಡ್ತು ಅಂತ ಹೇಳಿದ್ರೆ ಮತ್ತು ಇದನ್ನು ಸೊ ಎಲ್ ಎಚ್ ಎಸ್ ಆ್ಯಕ್ಚುಲಿ ಬರೆದ್ಬಿಡೋಣ. ಸೊ ಎಲ್ ಎಚ್ ಎಸ್ ಏನಾಗ್ತಾಯಿದೆ ಇಲ್ಲಿ. ಎಲ್ ಎಚ್ ಎಸ್ ಇಸ್ a by r which is a by r by a which is r which is 17 plus or minus 12 root 2 ಅಲ್ವಾ. ಸೊ ಫ್ರಮ್ 1 and 2 ಏನು ಹೇಳ್ಬೋದು. ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಆರ್ ಎಚ್ ಎಸ್ ಅಷ್ಟೇ. ಹೆನ್ಸ್ ಪ್ರೂವ್ಡ್ ಅಲ್ವಾ. ಒಂದು ಎಕ್ಸ್ಪ್ರೆಷನ್ ತಾನೇ ಇದು. ಹಾಂ, ಪ್ಲಸ್ ಆರ್ ಮೈನಸ್ ಇದೆ, ಪಾಸಿಬಿಲಿಟಿ ಇದೆ, ಬಟ್ ಒಂದು ನೋಟ್ಸಲ್ಲಿ ಸಾಕಿದ ತಕ್ಷಣಕ್ಕೆ. ಸೊ ದ ಒನ್ ಇಸ್ ಬೈ ಡಿಫಾಲ್ಟ್ ಪ್ರೂವ್ಡ್ ಅಂತ ತಿಳ್ಕೊಂಡು ಮುಂದುವರಿಬೋದು. ಹಾಂ, ಇದೇ ನಿಮ್ಮ ಉತ್ತರ. ಸೊ ಎಕ್ಸ್ಪೊನೆನ್ಷಿಯಲ್ ನಿಮಗೆ ಕಷ್ಟ ಆಗ್ತಾಯಿದೆ ಅಂತ ಹೇಳಿದ್ರೆ ಮ್ಯಾಥ್ ಬೇಸಿಕ್ಸಲ್ಲಿ ಎಕ್ಸ್ಪೊನೆನ್ಷಿಯಲ್ ಬೇಸಿಕ್ ವೀಡಿಯೋಸ್ ನೋಡಿ, ಇವೆಲ್ಲ ಸುಲಭ ಆಗುತ್ತೆ.